ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್. ಇದೇ ಮೊದಲವರೆಗೆ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್. ನಾನು ಮತ್ತೆ ನನ್ನ ಫ್ರೆಂಡ್ ಇವತ್ತು ಅಮಾವಾಸ್ಯೆ ದಿನ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ಹುಣಸೂರವರಾಗಿದ್ರೆ ಹುಣಸೂರಲ್ಲಿರುವಂತ ಈ ದೇವಸ್ಥಾನ ಯಾವ್ದು ಅಂತ ಹೇಳಿ ಕಾಮೆಂಟ್ ಮಾಡಿ. ಮನುಷ್ಯನಿಗೆ ದೇವ್ರು ಎಲ್ಲಾನು ಕೊಟ್ಟನಂತೆ, ಆದ್ರೆ ನೆಮ್ಮದಿನ ಮಾತ್ರ ಅವನ ಹತ್ರ ಇಟ್ಕೊಂಡಂತೆ. ನೆಮ್ಮದಿನೂ ಕೊಟ್ಬಿಟ್ಟಿದ್ರೆ ನನ್ನನ್ನು ಮರ್ತು ಬಿಡ್ತಾರೆ. ನನ್ನನ್ನು ನೆನ್ಕೊಂಡಾದ್ರೂ ಅವ್ರು ನೆಮ್ಮದಿಗೋಸ್ಕರ ನನ್ನ ಹತ್ರ ಬರಲಿ ಅಂತ ಹೇಳ್ಬಿಟ್ಟು ದೇವರು ನೆಮ್ಮದಿನ ಕೊಟ್ಟಿಲ್ವಂತೆ. ಹಾಗೇನೆ ನೆಕ್ಸ್ಟ್ ನಾವು ನಮ್ಮ ಗಣೇಶನ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ. ಅಲ್ಲೂ ಸಹ ಭಕ್ತಿಯಿಂದ ಬೇಡ್ಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಒಂದಷ್ಟು ಕಲಾಕೃತಿಗಳು ನನಗಂತೂ ತುಂಬ ಇಷ್ಟ ಆಯಿತು. ನಾನಿವತ್ತು ಮಧ್ಯಾಹ್ನ ಬಾಕ್ಸ್ಗೆ ಚಿತ್ರಾನ್ನ ತೊಗೊಂಡೋಗಿದ್ದೆ. ಚಿತ್ರಾನ್ನ ತಿನ್ನುವಾಗಲೆಲ್ಲ ನನಗೆ ಒಂದೇ ಸಾಂಗ್ ನೆನಪಾಗೋದು. ಈ ಮಿಡಲಲ್ಲಿ ನಂಗೊಂದು ಯೋಚನೆ ಬಂತು, ಈ ಚಿತ್ರಾನ್ನಕ್ಕೆ ಚಿತ್ರಾನ್ನ ಅಂತ ಹೆಸರಿಟ್ಟವ್ರು ಯಾರು? ಚಿತ್ರಾನ್ನ ಇಲ್ಲದೆ ಇರೋ ಅನ್ನಕ್ಕೆ ಚಿತ್ರಾನ್ನ. ಇವತ್ತು ಸಂಜೆ ನನ್ನ ತುಂಬಾ ದಿನಗಳಿಂದ ಒಂದಿದ್ದಂತಹ ಕನಸು ನೆರವೇರ್ತಿ. ಏನಪ್ಪಾ ಅಂದ್ರೆ ಅದು ಲಂಗ ದಾವಣಿ ಹಾಕೋಬೇಕು ಅಂತ. ಹಿಂಗಿರ್ತಕ್ಕಂಥದ್ದೆಲ್ಲ ಈ ತರ ಸಣ್ಣ ಪುಟ್ಟ ಆಸೆಗಳಷ್ಟೇ. ಇದರಿಂದನೇ ನನಗೆ ತುಂಬಾ ಖುಷಿ ಸಿಗುತ್ತೆ. ಅದರಲ್ಲೂ ಇದನ್ನ ನಾನೇ ಸ್ಟಿಚ್ ಮಾಡಿರ್ತಕ್ಕಂಥದ್ದು. ಇನ್ನು ಖುಷಿನ ಕೇಳಬೇಕಾ? ಯಾವ ರೀತಿ ಇದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದನ ಕೊಡ್ತಾ ಇದ್ರು. ಪ್ರಸಾದನ ಸಹ ಸ್ವೀಕರಿಸಿ ಮನೆಗೆ ಬಂದೆ. ಇವ್ರ ಜೊತೆ ಒಂದು ಸೆಲ್ಫಿನೂ ತಗೊಂಡೆ. ಮನೆಗೆ ಬಂದು ಮನೇಲಿರೋರ್ಗೆ ಅಡುಗೆ ಮಾಡಬೇಕು ಅಂತ ಗ್ಯಾಸ್ ಸ್ಟವ್ ಹಚ್ಚಕ್ಕೆ ಹೋದ್ರೆ ಹತ್ಕೋತಾನೆ ಇಲ್ಲ. ಆಮೇಲೆ ಸಿಲಿಂಡರ್ ಇರ್ತಕ್ಕಂಥ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳಿ ಒಲೆ ಹಚ್ಚಿ ಒಲೆನಲ್ಲಿ ಅಡುಗೆ ಮಾಡಿದೆ. ಇವತ್ತಿನ ಇದರಲ್ಲಿ ಒಲೆನಲ್ಲಿ ಅಡುಗೆ ಮಾಡೋ ಸೈಡು ಒಲೆನಾದ್ರೂ ಇದೆ, ಆದರೆ ಸಿಟಿಗಳಲ್ಲಿ ಅದೂ ಇಲ್ಲ. ಅಡುಗೆ ಮಾಡಿ ಅವ್ರಿಗೂ ಬಡಿಸಿ ನಾನು ಸಹ ಮಲ್ಕೊಂಡೆ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ.